ನಮಸ್ಕಾರ. ಇ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 425ನೇ ತರಗತಿಗೆ ಹೃತ್ಪೂರ್ವಕ ಸ್ವಾಗತ. ಭುಜದ ಕೀಲಿನ ಅನೇಕ ಉಪಯುಕ್ತ ಚಲನೆಗಳು, ಅದನ್ನು ಕ್ಷೇಮಕರವಾಗಿ ಮಾಡುವಂತಹ ವಿಧಾನ, ಇವುಗಳ ಬಗ್ಗೆ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಇದೇ ಸರಣಿಯಲ್ಲಿ ಮತ್ತೊಂದು ಬಹಳ ಉಪಯುಕ್ತವಾದಂತಹ, ವಿಶೇಷವಾಗಿ ಭುಜದ ಕೀಲು, ತೋಳು ಮತ್ತು ನಮ್ಮ ದೇಹದ ಮೇಲ್ಭಾಗ, ದಿ ಚೆಸ್ಟ್ ಕ್ಯಾವಿಟಿ, ದಿ ಥೊರಾಸಿಕ್ ಕ್ಯಾವಿಟಿ, ಶೋಲ್ಡರ್ ಕಾಂಪ್ಲೆಕ್ಸ್ ಆ್ಯಂಡ್ ಅಪ್ಪರ್ ಆರ್ಮ್, ಈ ಒಂದು ವ್ಯವಸ್ಥೆಯನ್ನು ಕೂಡಿಸ್ತಕ್ಕಂಥ ಅನೇಕ ಸ್ನಾಯುಗಳು, ಅವುಗಳಿಗೆ ಸಚೇತನವನ್ನು ನೀಡತಕ್ಕಂತಹ ಕೆಲವು ಸುಲಭ ಸಾಧ್ಯ ಚಲನೆಗಳನ್ನು ಈಗ ಗಮನಿಸೋಣ. ಇಲ್ಲಷ್ಟು 2 ದಿಂಬನ್ನು ಬಳಸ್ತೀವಿ. ಇದು ಎತ್ತರ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೊಂದಿಸ್ಕೋಬೋದು. ಯಾರಿಗೆ ಇದು ಜಾಸ್ತಿ ಅನಿಸುತ್ತೋ ಅಂತ ಅವ್ರು 1 ದಿಂಬನ್ನು ಇಟ್ಕೊಂಡು ಮೊದಲಿಗೆ ಅಭ್ಯಾಸ ಮಾಡ್ಬೋದು. ಈ ಸ್ವಸ್ತಿಕಾಸನದಿಂದ ಮಂಡಿಯನ್ನು ನೆಲದ ಮೇಲಿಟ್ಟು ಕೈಗಳನ್ನು ಈ ದಿಂಬಿನ ಮೇಲ್ಬದಿಯಲ್ಲಿ ವಿರಮಿಸಬೇಕು. ಮಂಡಿ ಸ್ವಲ್ಪ ಹಿಂದಕ್ಕೆ ಮಂಡಿ ಒಂದು 6 ಇಂಚ್ ಅಗಲ ಇರಬೇಕು. ಮೇಲೆ ಕೇಳಿ, ಹಸ್ತ ಒತ್ತಿರಬೇಕು. ಮೊದಲು ಹಸ್ತ ಒತ್ತಬೇಕು, ಕೈಗಳು ಬಾಗಬಾರದು. ಡೋಂಟ್ ಫ್ಲೆಕ್ಸ್ ದಿ ಎಲ್ಬೋಸ್, ಪ್ರೆಸ್ ದಿ ಪಾಮ್. ಇದು ಇಲ್ಲಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು. ಈಗ ಮೊದಲನೇದು ಸುಲಭ ಸಾಧ್ಯ ಚಲನೆ ಅಂತ ಹೇಳಿದ್ರೆ, ನಿಧಾನವಾಗಿ ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ಕೆಳಮುಖವಾಗಿ ಹೋಗೋದು, ಕತ್ತನ್ನು ನಿಧಾನವಾಗಿ ಕೆಳಗೆ ತೊಗೊಳ್ಳೋದು. ಸಾಧ್ಯವಾದಷ್ಟು ಇನ್ನು ಇದಿಷ್ಟು ಕೆಳಕ್ಕೆ ಹೋಗಲಿ, ಎಷ್ಟಾಗುತ್ತೋ ಅಷ್ಟು. ಹಾಗೆ ಕೈ ನೇರ ಹಾಕ್ತಾರೆ. ಸ್ಟ್ರೆಚ್ ದಿ ಎಲ್ಬೋ, ಪ್ರೆಸ್ ದಿ ಪಾಮ್. ಇದು ಈ ಭುಜಾಸ್ತಿ ವಲಯಕ್ಕೆ ಒಳ್ಳೆಯ ಚಲನೆಯನ್ನು ಕೊಡುತ್ತೆ, ಕುತ್ತಿಗೆ ಭಾಗಕ್ಕೂ ಒಳ್ಳೆಯ ಚಲನೆಯನ್ನು ಕೊಡುತ್ತೆ. ಮತ್ತು ಉಸಿರು ತೋತ ಮೇಲೆ ಕೇಳಿ, ಇನ್ಹೇಲ್, ಗೆಟಪ್, ಎಷ್ಟಾಗುತ್ತೋ ಅಷ್ಟು ಮೇಲೆ ಕೇಳಿ. ಹಾಗೆ ಕೈ ನೇರ. ಎಕ್ಸೇಲ್, ಬೆಂಡ್ ಫಾರ್ವರ್ಡ್, ನಿಧಾನಕ್ಕೆ ಮುಂದಕ್ಕೆ ಬಾಗಿ. ಇದನ್ನು ಒಂದು 4-5 ಬಾರಿ ಪುನರಾವರ್ತಿಸಿ. ಇನ್ಹೇಲ್ ಕಮ್ ಅಪ್, ಎಕ್ಸೇಲ್ ಡೌನ್ ಮಾಡ್ತಾಯಿರಿ. ಕತ್ತು ಆದಷ್ಟು ಕೆಳಗಡೆ ಹೋಗಲಿ. ಇದು ಭುಜದ ಕೀಲನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಇತರೆ ವ್ಯವಸ್ಥೆಗಳನ್ನು ನಾವು ಸುಲಭವಾಗಿ ಒಂದು ಹದಕ್ಕೆ ತರಕ್ಕೆ ಇರತಕ್ಕಂತಹ ಸುಲಭ ಸಾಧ್ಯ ಚಲನೆ. ಇಟ್ಸ್ ಎ ವೆರಿ ಸಿಂಪಲ್ ಮೂಮೆಂಟ್. ಯು ಕ್ಯಾನ್ ಡೂ ವಿತ್ ಎ ಗುಡ್ ಬ್ರೀದಿಂಗ್. ಆ ಉಸಿರಾಟ ಮತ್ತು ಈ ಚಲನೆ ಎರಡೂ ಪರಸ್ಪರ ಹೊಂದಾಣಿಕೆ ಇದ್ದರೆ ಅದು ಮನಸ್ಸಿಗೂ ಹಿತವಾಗಿರುತ್ತೆ. ಒಂದು 4-5 ಬಾರಿ ಈ ಒಂದು ಚಲನೆಯನ್ನು ಮಾಡಬೇಕು. ಸಾಕು, ಅಲ್ಲೇ ಇರಿ. ಕೈ ಹಿಂದಕ್ಕೆ ತೊಗೊಳ್ಳಿ, ಜಸ್ಟ್ ರಿಲ್ಯಾಕ್ಸ್. ಮೊದಲನೇದು ಇದು ಒಂದು ಚಲನೆ. ಈಗ ಇದೇ ಒಂದು ಚಲನೆಯಲ್ಲಿ ಸ್ವಲ್ಪ ಮಾರ್ಪಾಟನ್ನು ಮಾಡಿಕೊಂಡ್ರೆ ನಮ್ಮ ದೇಹದ ಮೇಲ್ಭಾಗ ಮತ್ತು ಈ ಭುಜಾಸ್ತಿ ವಲಯ, ಇವುಗಳನ್ನೆಲ್ಲ ಕೂಡಿಸ್ತಕ್ಕಂಥ ಇನ್ನೂ ಅನೇಕ ಸ್ನಾಯು ವ್ಯವಸ್ಥೆಗಳನ್ನು ಸಚೇತನಗೊಳಿಸ್ಬೋದು. ಆ ಕ್ರಮವನ್ನು ಈಗ ನೋಡಿ. ಹಸ್ತವನ್ನು ಮತ್ತೆ ದಿಂಬಿನ ಮೇಲೆ ವಿರಮಿಸಿ, ಮಂಡಿ ಒಂದು 6 ಇಂಚ್ ಅಗಲ ಮಾಡಿ, ಮಂಡಿ ಹಾಗೆ ಹಿಂದೆ ಇರಬೇಕು, ಸ್ವಲ್ಪ ಹಸ್ತ ಒತ್ತಿರಬೇಕು, ಕೈ ನೇರ. ಈಗ ಉಸಿರು ಬಿಡ್ತಾ ಬಗ್ಗಬೇಕು. ಬಗ್ತಾ ಹಣೆಯನ್ನು ನಿಮ್ಮ ಎಡಗಡೆಗೆ ತಗೋಬೇಕು. ಹಾಗೆ ಕೈ ನೇರ. ಟೇಕ್ ಇಟ್ ಟು ದಿ ಲೆಫ್ಟ್ ಸೈಡ್, ಕಂಪ್ಲೀಟ್ಲಿ ಲೆಫ್ಟ್ ಸೈಡ್. ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಈ ಸ್ನಾಯು ವ್ಯವಸ್ಥೆಗಳು ಅವೆಲ್ಲ ಸಚೇತನಗೊಳ್ಳುತ್ತೆ. ಮತ್ತೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಸ್ಲೋಲಿ ಕಮ್ ಅಪ್. ನಾವು ಮೂವ್ ಇಟ್ ಟು ದಿ ರೈಟ್ ಸೈಡ್, ಬಲಗಡೆಗೆ ಹೋಗಬೇಕು. ಹಾಗೆ ಕೈ ನೇರ ಆಗ್ತಾ ಇರಬೇಕು. ಮತ್ತೆ ಮೇಲಕ್ಕೆ ಬನ್ನಿ. ಸ್ಲೋಲಿ ಕಮ್ ಅಪ್. ಆದಷ್ಟು ಮೇಲಕ್ಕೆದ್ದು ಆಮೇಲೆ ನಿಧಾನವಾಗಿ ನಿಮ್ಮ ಎಡಬದಿಗೆ ಹೋಗಿ, ಹಣೆ ಸಾಧ್ಯವಾದಷ್ಟು ನೆಲಕ್ಕೆ ಹತ್ತಿರ ಬರಲಿ. ಕೈ ನೇರ ಆಗ್ತಾ ಇರಬೇಕು, ಹಸ್ತ ಒತ್ತುತ್ತಾ ಇರಬೇಕು. ನಿಧಾನವಾಗಿ ಮೇಲೆ ಕೇಳಿ. ಮತ್ತೊಮ್ಮೆ ಬಲ ಪಾರ್ಶ್ವಕ್ಕೆ ಚಲಿಸಬೇಕು. ಇದನ್ನು ಮತ್ತೆ 1-2 ಸತಿ ಪುನರಾವರ್ತಿಸಿ. ಈ ಒಂದು ಚಲನೆಯನ್ನು ನಾವು ಮಾಡ್ತಾಯಿದ್ರೆ ಅದು ನಮ್ಮ ತೋಳಿನ ಮತ್ತು ಭುಜಾಸ್ತಿ ವಲಯದ ಇತರೆ ಕೀಲಿನ ಇಡೀ ಸ್ನಾಯು ವ್ಯವಸ್ಥೆಯನ್ನು ಸಚೇತನಗೊಳಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ಮತ್ತು ವಿಶೇಷವಾಗಿ ದಿ ಚೆಸ್ಟ್ ಕ್ಯಾವಿಟಿ, ಎದೆಯ ಗೂಡಿನ ಭಾಗ ಮತ್ತು ಎದೆಯ ಗೂಡಿನ ಸ್ನಾಯುಗಳು, ಪೆಕ್ಟೋರಲ್ ಮಸಲ್ಸ್, ಹಾಗೆಯೇ ಇಂಟರ್ಕಾಸ್ಟಲ್ ಮಸಲ್ಸ್, ಒಂದು ಪಕ್ಕೆಲುಬಿನ
ಸ್ನಾಯುಗಳು ಇವೆಲ್ಲವೂ ಸಹ ಈ ಒಂದು ಚಲನ ಸರಪಣಿಯಲ್ಲಿ ಅಂದರೆ ಇನ್ ದಿಸ್ ಚೈನ್ ಆಫ್ ಮೂಮೆಂಟ್ಸ್ ಇಟ್ ಗೆಟ್ಸ್ ರಿಜುವಿನೇಟೆಡ್. ಈಗ ನಿಧಾನವಾಗಿ ಮೇಲೆ ಕೇಳಿ. ಇದು ಚಲನೆಗಳ ಒಂದು 5-6 ಸರ್ತಿ ಮಾಡಿ ನಿಧಾನವಾಗಿ ಹೇಳಿ. ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.